ಟಗರು ಚಿತ್ರ 25ನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಿದ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಟಗರು ಚಿತ್ರತಂಡ ವಿಜಯೋತ್ಸವವನ್ನ ಆಚರಿಸಿತು. ಮೊದಲು ಶಿವಣ್ಣ ಶಿವಪ್ಪ ನಾಯಕ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ನಂತರ ಅವರು ಶಿವಪ್ಪ ನಾಯಕ ವೃತ್ತದವರೆಗೆ ತೆರೆದ ವಾಹನದಲ್ಲಿ ವಿಜಯೋತ್ಸವವನ್ನ ಆಚರಿಸಿದ್ರು. ಶಿವಣ್ಣನನ್ನ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರಿದ್ರು. ನಂತರ ಮಾತನಾಡಿದ ಶಿವಣ್ಣ ಟಗರು ಚಿತ್ರ 25 ದಿನಗಳನ್ನ ಪೂರೈಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲದೆ ಶೀಘ್ರದಲ್ಲೇ ದಿ ವಿಲನ್ ಮತ್ತು ಕವಚ ಚಿತ್ರಗಳು ತೆರೆ ಕಾಣಲಿವೆ ಅಂತ ಅಭಿಮಾನಿಗಳಿಗೆ ತಿಳಿಸಿದ್ರು. ನಮ್ಮ ಪ್ರಾಮಿಸ್ ಬರ್ತೀವಿ, ನಾವೆಲ್ಲರೂ ಇಡೀ ತಂಡ ಬರ್ತೀವಿ. ಆಯ್ತಾ? ಇಷ್ಟೇ ಮಾತು ಜೈ ಹಿಂದ್ ಜೈ ಕನ್ನಡ ಮಾತೆ. ನಾನು ತಾವ್ ಹೇಳ್ಬೇಕು ಸರ್, ದಯವಿಟ್ಟು ಪ್ಲೀಸ್. ನೀವು ಟಗರು ಫಿಲ್ಮ್ ಹೆಂಗಿದೆ ನೀವ್ ಹೇಳ್ಬೇಕು, ನಾನು ಹೇಳ್ಬೇಕಾ? ಹೇಳಿ ನಿಮ್ಗೆ ಹೆಂಗ್ ಅನ್ಸ್ತು? ತುಂಬಾ ಚೆನ್ನಾಗಿದೆ. ನಮಗೂ ಅದೇ ತರ ಬಂತು, ಅದೇ ಬಹಳ ಖುಷಿ ಆಯ್ತು. ಅದಕ್ಕೆ ಇಲ್ಲಿ ಶೂಟಿಂಗ್ ಬಂದಿದ್ದು. ಸೊ 25 ದಿನ ಇದಕ್ಕೆ ಒಂದು ಸ್ಮಾಲ್ ಇದು ಮಾಡಬೇಕಂತ ಅದಕ್ಕೆ ಬಂದಿದ್ದು. ಬಹಳ ಖುಷಿ ಆಯ್ತು, ಯಾಕಂದ್ರೆ ನನಗೆ ಮೈಲಾರಿ ಜ್ಞಾಪಕ ಬರ್ತಾ ಇದೆ. ಮೈಲಾರಿ 75th ಡೇಗೆ ಬಂದಿದ್ದು ಅವಾಗ. ಆಮೇಲೆ ಇವಾಗ ಬರ್ತಾ ಇರೋದು ಬಹಳ ಖುಷಿ ಆಯ್ತು ನನಗೆ. ಅಂಡ್ ರೆಸ್ಪಾನ್ಸ್ ಆಮೇಲೆ ಒಂದು ವಿಭಿನ್ನವಾದ ಸಿನಿಮಾನ ಎಲ್ಲ ಪ್ರೇಕ್ಷಕರಿಗೂ ಮೆಚ್ಚಿದೆ ಅಂದರೆ ಅದು ನಿಜವಾಗ್ಲೂ ಸೂರ್ಯ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ KP ಶ್ರೀಕಾಂತ್ ಥ್ಯಾಂಕ್ಸ್ ಹೇಳಬೇಕು. ಇಡೀ ನಮ್ಮ ಟಗರು ಚಿತ್ರತಂಡ ಭಾಳ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕಂದ್ರೆ ಈ ಥರ ಒಂದು ರೆಸ್ಪಾನ್ಸ್ ಪಡೆಯೋಕ್ಕೆ. ನೆಕ್ಸ್ಟ್ ವಿಲನ್ ಬರುತ್ತೆ, ಕವಚ, ಆಮೇಲೆ ಡ್ಯಾಶ್ ಡ್ಯಾಶ್ ಡ್ಯಾಶ್.